ಬೆಳಗಾವಿಯಲ್ಲಿ ಅಧಿವೇಶನ ಆರಂಭ ಆಗಿ 2 ದಿನ ಆಯಿತು. ಸದನದ ಒಳಗೆ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಶುರುವಾಗಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಚರ್ಚೆ ನಡೀತಾ ಇದೆ. ಆದರೆ ಅದಕ್ಕಿಂತ ಜಾಸ್ತಿ ಸದ್ದು ಮಾಡ್ತಾ ಇರುವಂತದ್ದು ಅದೇ ಸುವರ್ಣಸೌಧದ ಕಾರಿಡಾರ್ನಲ್ಲಿ ನಡೀತಾ ಇರುವಂತಹ ಚರ್ಚೆ. ಅದುವೇ ಕರ್ನಾಟಕದ ಕುರ್ಚಿ ಕದನ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ನಿಲ್ಲೋದು ಯಾವಾಗ? ಯಾವುದೇ ವಿಚಾರ ಆದರೂ ಕೂಡ ತೀರ್ಮಾನಗಳು ಆಗಬೇಕು. ಇಲ್ಲದೆ ಹೋದರೆ ಅದರ ಸುತ್ತಲೂ ಪದೇ ಪದೇ ಚರ್ಚೆ ನಡೀತಾ ಇರುತ್ತೆ. ಒಬ್ಬರಾದ ಮೇಲೊಬ್ರು ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ತಮ್ಮ ವೈಯಕ್ತಿಕ ಅಭಿಪ್ರಾಯ ಅನ್ನುವಂಥದ್ದನ್ನು ಹೇಳ್ತಾನೆ ಅದು ಸಾರ್ವತ್ರಿಕ ಅಭಿಪ್ರಾಯಕ್ಕೆ ಪೂರಕವಾಗಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥದ್ದು ಅದೊಂದೇನೆ. 140 ಶಾಸಕರಿರ್ತಕ್ಕಂತಹ ಪಕ್ಷ ಒಬ್ಬರನ್ನ CLP ಲೀಡರ್ ಅಂತೇಳಿ ಆಯ್ಕೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಅವರು 2.5 ವರ್ಷ ತುಂಬಿದ್ದಾರೆ. ನಿಜಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇದೆ ಅಂತ ಹೇಳಿದ್ರೆ ಪಟಾಪಟ್ ಅದರ ಬಗ್ಗೆ ನಿರ್ಧಾರಗಳು ಆಗಬೇಕಾಗಿತ್ತು. ಆದರೆ ಕಳೆದ ಆಲ್ಮೋಸ್ಟ್ 1.5 ವರ್ಷದಿಂದಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಂತೆ. ಮುಖ್ಯಮಂತ್ರಿ ಬದಲಾವಣೆ ಯಾವಾಗ? ಮುಖ್ಯಮಂತ್ರಿ ಬದಲಾವಣೆ ಇನ್ನೊಂದು ತಿಂಗಳಲ್ಲೇ ಆಗ್ಬೋದು, ಯಾವಾಗ ಬೇಕಿದ್ರೆ ಆಗ್ಬೋದು, ನವೆಂಬರ್ 20ಕ್ಕೆ ಫಿಕ್ಸ್. ಈ ರೀತಿಯಾಗಿ ಗಡುವುಗಳ ಮೇಲೆ ಗಡುವು ಆಗ್ತಾನೇ ಬಂತು. ಈ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವಂತಹ ಸಂದರ್ಭದಲ್ಲೂ ಕೂಡ, ಅದಾದ ನಂತರವೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಇದೆ. ಯಾವಾಗ ಸರ್ಕಾರ ಹೋಗುತ್ತೆ, ಯಾವಾಗ ಸರ್ಕಾರ ಇರುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಉಪಮುಖ್ಯಮಂತ್ರಿ ಆಗಿರ್ತಾರೆ, ಯಾರು KPCC ಅಧ್ಯಕ್ಷರಾಗ್ತಾರೆ, ಯಾರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ, ಈ ರೀತಿಯಾದಂತಹ ಚರ್ಚೆಗಳೇ ಹೊರತು ಬೇರೆನೇನಾಗ್ತದೆ. ಈಗ 2 ಬ್ರೇಕ್ಫಾಸ್ಟ್ ಮಾಡಿದ್ರು, ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧರಿಸುತ್ತೆ. ಅಲ್ಲಿಗೆ ಒಂದು ಕಾಮ ಆಯಿತು, ಅಂದರೆ ಅಲ್ಪ ವಿರಾಮ. ಫುಲ್ ಸ್ಟಾಪ್ ಇಲ್ಲ, ಯಾವುದೇ ಚರ್ಚೆಗಳು ನಿಂತಿಲ್ಲ. ಇದರ ನಡುವೆ ಮುಖ್ಯಮಂತ್ರಿಯವರ ಪುತ್ರ ಸುವರ್ಣಸೌಧದಲ್ಲಿ ಹೇಳ್ತಾರೆ, 5 ವರ್ಷಗಳ ಕಾಲ ಅವ್ರನ್ನ ಆಯ್ಕೆ ಮಾಡಲಾಗಿದೆ, ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಅದರಲ್ಲಿ ಯಾವುದು ಪೂರ್ಣಾವಧಿಯಲ್ಲಿ ಮುಂದುವರಿತಾರೆ ಸಿದ್ದರಾಮಯ್ಯನವರು, ಯಾವುದೇ ರೀತಿಯಿಂದ ಅನುಮಾನಗಳು ಇಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹೌದು, ಮೂಢ ಕೇಸ್ನಂಥದ್ದು ಕೇಸ್ಗಳು ಬಂದು ಅದರ ಮೂಲಕವಾಗಿ ಅವ್ರನ್ನೇನೋ ಬದಲಿಸ್ತಾರೆ ಅನ್ನುವಂತಹ ಚರ್ಚೆಗಳು ಹುಟ್ಟು ಹಾಕ್ತಿದ್ರು. ಆದರೆ ಅದ್ಯಾವುದೂ ಕೂಡ ಆಗೋದಿಲ್ಲ, ಅವರೇ ಮುಂದುವರಿತಾರೆ. ಓಕೆ, ಫೈನ್. ಮುಖ್ಯಮಂತ್ರಿಯವರ ಮಗ ಹೇಳಿದ ರೀತಿಯಲ್ಲಿ ಅವರೇ ಮುಂದುವರಿತಾರೆ ಅಂತ ಹೇಳಿದ್ರು. ಅದನ್ನಾದ್ರೂ ಕ್ಲಿಯರ್ ಮಾಡಬೇಕು. ಪಕ್ಕದಲ್ಲಿ ನಿಂತಿರುವ ಶಾಸಕರು, ಕಾಂಗ್ರೆಸ್ನದ್ದೇ ಶಾಸಕರು ಹೇಳ್ತಿದ್ದಾರೆ, ಇಲ್ಲ 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 ಆ ಅಧಿಕಾರವನ್ನು ಅವರಿಗೆ ಕೊಟ್ಟಿದ್ದಾರೆ. ಯತೀಂದ್ರ ಅವರು ಹಾಗೆಲ್ಲ ಮಾತನಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ವರಿಷ್ಠರ ಜವಾಬ್ದಾರಿನ ಇವರು ಹೇಗೆ ನಿಭಾಯಿಸ್ತಾರೆ? ಈ ಮಾತು ಬರ್ತಾ ಇದೆ. ಮತ್ತೊಬ್ರು ಹೇಳ್ತಾರೆ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾರೆ. ಮತ್ತೊಬ್ರು ಹೇಳ್ತಾರೆ ಜನವರಿ 6ನೇ ತಾರೀಕು ಅಥವಾ 9ನೇ ತಾರೀಕಿಗೆ ಹೊಸ ಸುದ್ದಿ ಬರ್ತಾರೆ ಅಂತ ಕೊಡ್ತಾರೆ ಅಂತ ಹೇಳ್ತಾರೆ. ಮತ್ತೊಬ್ರು ಹೇಳ್ತಾರೆ ನಾನು ಡಿಸೆಂಬರ್ 31ರವರೆಗೆ ಮಾತಾಡಲ್ಲ, ಜನವರಿ 1ನ್ನು ಬಿಟ್ಟುಬಿಡಿ, ಜನವರಿ 2ರ ನಂತರ ಮಾತಾಡ್ತೀನಿ ಅಂತಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಇವೆಲ್ಲವೂ ಕೂಡ ನಡೀತಾ ಇರುವಂಥದ್ದು. ನಿಲ್ಲೋದು ಯಾವಾಗ? ಇದರ ನಡುವೆ ಲಂಚ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗು, ಇವುಗಳೇ ನಡೀತಾ ಹೋದರೆ ಏನು ಕತೆ? ಇದೆಲ್ಲ ನಿಲ್ಲೋದು ಯಾವಾಗ? ರಾಜ್ಯದ ಆಡಳಿತ ಸುಭದ್ರವಾಗಿದೆ ಅನ್ನುವ ಸಂದೇಶವನ್ನು ಕೊಡೋದು ಯಾವಾಗ? ಅನೇಕ ಸಂದರ್ಭಗಳಲ್ಲಿ ಹೇಳ್ತಾರೆ, ನಿಮ್ಮ ಈ ಕಚ್ಚಾಟದಿಂದಾಗಿ ಇನ್ವೆಸ್ಟ್ಮೆಂಟ್ ಬರಲ್ಲ ಅನ್ನುವಂಥ ಮಾತುಗಳನ್ನು ಶಿವಕುಮಾರ್ ಅಂತವರೇ ಪ್ರತಿಪಕ್ಷದಲ್ಲಿದ್ದಾಗ ಹೇಳ್ತಾ ಇದ್ರು. ಈಗ ಏನು ನಡೀತಿರೋದು? ನಿಲ್ಲೋದು ಯಾವಾಗ? ಇದು ಯಾವಾಗ ನಿಲ್ಲುತ್ತೆ ಈ ಎಲ್ಲ ಕದನ? ಯಾಕಂದರೆ ಇವತ್ತು ಕೂಡ ಅದೇ ಮುಂದುವರೆದಿದೆ. ಯಾವ ಸ್ವರೂಪದಲ್ಲಿ ಮುಂದುವರೆದಿದೆ ಅನ್ನೋದ್ರ ಬಗೆಗಿನ ವಿವರವಂತ ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇವೆಲ್ಲ ನಿಲ್ಲೋದು ಯಾವಾಗ ಅಂತೇಳಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ವಂದೇ ಮಾತರಂ ನಂತರ SIR. ಲೋಕಸಭೆಯಲ್ಲಿ ನಿನ್ನೆ ಇಡೀ ದಿವಸ ವಂದೇ ಮಾತರಂ ಬಗ್ಗೆ 10 ಗಂಟೆಗಳ ಕಾಲ ವಿಶೇಷ ಚರ್ಚೆ ನಡೆದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನು ಆರಂಭಿಸಿದರು. ಅದಾದ ನಂತರ ಪ್ರತಿಪಕ್ಷಗಳ ಸದಸ್ಯರು ಕೂಡ ಮಾತನಾಡಿದರು. ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಮಾತನಾಡಿದರು. ಲೋಕಸಭೆಯ ಪ್ರತಿಪಕ್ಷ ನಾಯಕ ಮಾತನಾಡಲಿಲ್ಲ. ರಾಹುಲ್ ಗಾಂಧಿ ನಿನ್ನೆ ಮಾತನಾಡಿರಲಿಲ್ಲ. ಪ್ರಿಯಾಂಕಾ ಗಾಂಧಿ ವಾಡ್ರಾ ಮಾತನಾಡಿದರು. ಹೀಗೆ ಬೇರೆ ಬೇರೆ ನಾಯಕರುಗಳು ಮಾತನಾಡಿದರು. ಬೇರೆ ಬೇರೆ ಸ್ವರೂಪಗಳಲ್ಲಿ ವಂದೇ ಮಾತರಂ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳಿದರು. ಅದರಲ್ಲಿ ಬಹಳಷ್ಟು ರಾಜಕೀಯವೂ ಕೂಡ ಇತ್ತು, ರಾಜಕೀಯದ ಉದ್ದೇಶಗಳು ಕೂಡ ಗೋಚರಿಸ್ತಾ ಇತ್ತು. ಇವತ್ತು ರಾಜ್ಯಸಭೆಯಲ್ಲಿ ವಂದೇ ಮಾತರಂ ಮೇಲಿನ ಚರ್ಚೆ ಮುಂದುವರೆದಿದೆ. ಲೋಕಸಭೆಯಲ್ಲಿ ಇವತ್ತು SIR ವಿಚಾರವನ್ನು ಎತ್ಕೊಳ್ಳಲಾಗಿದೆ. SIR ಬಗ್ಗೆ ಚರ್ಚೆಯನ್ನು ಆರಂಭಿಸಿರುವಂಥದ್ದು ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ತನ್ನ ಭಾಷಣದ ಸಂದರ್ಭದಲ್ಲಿ ಯಾವ್ಯಾವ ಸ್ವರೂಪದಲ್ಲಿ SIR ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಂದೇ ಮಾತರಂ ವಿಚಾರದಲ್ಲಿ ರಾಜ್ಯಸಭೆಯಲ್ಲಿ ಯಾವ ರೀತಿಯಾದಂಥ ಚರ್ಚೆಗಳು ನಡೆದಿದ್ದಾವೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆ ಹೋಗೋಣ. ಬಹಳ ಮುಖ್ಯವಾಗಿ ಇವೆಲ್ಲವೂ ಕೂಡ ನಿಲ್ಲೋದು ಯಾವಾಗ ಅಂತೇಳಿ. ಯಾಕಂದರೆ
ಕುರ್ಚಿ ಕದನ, ಕುರ್ಚಿ ಕಚ್ಚಾಟ, ಕುರ್ಚಿಯ ಸುತ್ತಲೂ ನಡೀತಾ ಇರುವಂತಹ ಸಂಗೀತ ಕುರ್ಚಿಯ ಆಟ. ಯಾಕಂದ್ರೆ ಅದು ಮುಖ್ಯಮಂತ್ರಿ ಕುರ್ಚಿ, ಅದು ಸಂಗೀತ ಕುರ್ಚಿ ಅಲ್ಲ, ಅದು ಮುಖ್ಯಮಂತ್ರಿ ಕುರ್ಚಿ, ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ನಾಯಕನ ಕುರ್ಚಿ. ಆ ಕುರ್ಚಿಯೇ ಅಭದ್ರವಾಗಿದ್ರೆ ರಾಜ್ಯ ಹೇಗೆ ಸುಭದ್ರವಾಗಿರುತ್ತೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುತ್ತೆ. ಯಾಕಂದರೆ ಆಡಳಿತದ ಮೇಲಿನ ಹಿಡಿತ, ಆಡಳಿತದ ಮೇಲಿನ ಬಿಗಿ ಅದು ಕಳ್ಕೊಂಡ್ರೆ ಆಡಳಿತ ಹೇಗೆ ಸಾಧ್ಯ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿರುವಂಥದ್ದು ರಾಜ್ಯದ ಜನ ಬಯಸುವಂಥದ್ದು. ಅದು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗುತ್ತೆ, ವಿಧಾನಸೌಧದ ಕಾರಿಡಾರ್ಗಳಲ್ಲಿ, ಸುವರ್ಣಸೌಧದ ಕಾರಿಡಾರ್ಗಳಲ್ಲಿ ಯಾವ ರೀತಿ ಅಂತ ಚರ್ಚೆ ಆಗುತ್ತೆ ಅನ್ನೋದು ಬೇರೆ ಮಾತು. ಆದರೆ ಕರ್ನಾಟಕದ ಜನಕ್ಕೆ ಬೇಕಾಗಿರುತ್ತದೆ ಇದೆಲ್ಲ ನಿಲ್ಲೋದು ಯಾವಾಗ ಅಂತೇಳಿ. ಆದರೆ ಇದು ನಿಲ್ಲೋದು ಯಾವಾಗ ಅನ್ನೋದು ಗೊತ್ತಿಲ್ಲದೆ ಇದ್ರೂ ಕೂಡ ನಡೀತಾ ಇರೋದನ್ನಂತೂ ನಾವು ನೋಡ್ಬೋದು. ಏನೇನು ನಡೆದಿದೆ ಇವತ್ತು, ಮತ್ತು ಸದನದ ಒಳಗೂ ಕೂಡ ಈ ವಿಚಾರವನ್ನು ಕೈಗೆತ್ತಿಕೊಂಡು ಪ್ರತಿಪಕ್ಷಗಳು ಹೇಗೆ ಸರ್ಕಾರವನ್ನು ಮೂದಲಿಸ್ತಾ ಇದ್ದಾವೆ ಅದನ್ನು ನಿಮಗೆ ತೋರಿಸ್ತೀನಿ ಈ ವರದಿಯಲ್ಲಿ. ಏನ್ ಹೇಳಬೇಕಾಗಿದೆ ಅದು ಹೇಳಾಗಿದೆ. ನಮ್ಮ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದು. ಯಾರು ಏನಾದರೂ ಹೇಳಿ ನಾನು ಹೇಳಬೇಕಾಗಿ ನಾನು ಹೇಳಾಗಿದೆ. ವರಿಷ್ಠ ಸ್ಥಾನ ನೀವು ಯಾರು ತುಂಬಕ್ಕೆ ಹೋಗ್ಬೇಡಿ. ಸಿದ್ದರಾಮಯ್ಯನವರು ನಾಯಕತ್ವ ಬೇಡ ಅಂದಾಗ ತಾನೇ ಬೇರೆ ಪರ್ಯಾಯ ನಾಯಕತ್ವದ ಪ್ರಶ್ನೆ ಬರೋದು. ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಕೂತವ್ರು ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಖಾಲಿ ಆದ್ರೆ ಮಾತ್ರ ಹೊಸ ಬರ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ರು ಕರೆಕ್ಟ್ ಆಗಿದೆ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಶಾಸಕರ ಮೀಟಿಂಗ್. ಈಗಾಗಲೇ ಕುದುರೆ ವ್ಯಾಪಾರ ಚಾಲು ಆಗಿದೆ. ವಿರೋಧ ಪಕ್ಷದ ಖರೀದಿಯಲ್ಲಿ ನಡೆದಲ್ಲ, ತಮ್ಮ ಪಕ್ಷದಲ್ಲೇ ತಾವು ಖರೀದಿ ಮಾಡ್ತಾ ಇದ್ದಾರೆ. ಅಧಿಕಾರ ಹಸ್ತಾಂತರ, ಕುರ್ಚಿ ಕಚ್ಚಾಟ, ಪಟ್ಟಕ್ಕಾಗಿ ಫೈಟ್, ಹೀಗೆ ಎಲ್ಲದಕ್ಕೂ ಬ್ರೇಕ್ ಹಾಕಿದ್ದು ಆ ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು. ಅದಾದ ನಂತರ ಸಿಎಂ ಹಾಗೂ ಡಿಸಿಎಂ ಒಗ್ಗೂಡಿ ಹೇಳಿದ್ದ ಮಾತು ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಎಂಬ ನಿಲುವು. ಆದರೆ ಕಾಂಗ್ರೆಸ್ನ ಪರಿಸ್ಥಿತಿ ಸದ್ಯಕ್ಕೆ ಹೊರಗೆ ಒಗ್ಗಟ್ಟು, ಒಳಗೆ ಬಿಕ್ಕಟ್ಟು ಎಂಬ ರೀತಿಯಲ್ಲೇ ಮುಂದುವರೆದಿದೆ. ಕುರ್ಚಿ ಕಚ್ಚಾಟದ ಮತ್ತೊಂದು ಪರ್ವಕ್ಕೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮುನ್ನುಡಿ ಬರೆದಿದ್ದಾರೆ. ನಿನ್ನೆ ಡಾಕ್ಟರ್ ಕೊಟ್ಟ ಡೋಸ್ ಕಾಂಗ್ರೆಸ್ನಲ್ಲಿ ಹೊಸ ಜಟಾಪಟಿಗೆ ನಾಂದಿ ಹಾಡಿದೆ. ಇದಾದ ನಂತರ ಇವತ್ತು ಕೂಡ ನಿನ್ನೆಯ ಹೇಳಿಕೆಗೆ ಬದ್ಧರಾಗಿಯೇ ನಾನು ಹೇಳುವಂತದ್ದನ್ನೆಲ್ಲ ಹೇಳಿಯಾಗಿದೆ ಎಂದು ಯತೀಂದ್ರ ಸ್ಪಷ್ಟಪಡಿಸಿದ್ದಾರೆ. ಮೊದಲನೇ ವರ್ಷ ಅದು ಮೂಡ ಬಂತು, ಆ ಸಮಯದಲ್ಲೂ ತಂದೆಯವರು ಪದವಿಯಿಂದ ಕೆಳಗಿಳಿತಾರೆ ಅಂತ ಹೇಳಿದ್ರು. ನಂತರ ಲೋಕಸಭಾ ಎಲೆಕ್ಷನ್ ಬಂತು, ಅದ್ರೊಳಗೂ ಕೂಡ ಸೀಟ್ ಕಮ್ಮಿ ಬಂದು ಅವ್ರನ್ನ ಕೆಳಗಿಳಿಸ್ತಾರೆ ಅಂತ ಹೇಳಿದ್ರು. ಸೊ ಆಗ ಅವ್ರು ಹೇಳ್ಕೊಂಡೇ ಬರ್ತಿದ್ದಾರೆ. ಬಟ್ ಅವ್ರ ಕನಸು ಕಾಣ್ತಾ ಕೂತಿರ್ಬೇಕಷ್ಟೇ. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ ಸರ್ ಅಧಿಕಾರದಲ್ಲಿ. ನಾನು ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀನಿ. ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಇನ್ನು 5 ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ. ಜನರು ಕೂಡ ನಮ್ಮ ಆಡಳಿತದ ಬಗ್ಗೆ ಖುಷಿಯಾಗಿದ್ದಾರೆ. ಸೊ ಹಾಗಾಗಿ ಬದಲಾವಣೆ ಅಗತ್ಯ ಇಲ್ಲ ಅನ್ನೋದು ನನ್ನ ಭಾವನೆ. ಎಸ್ಟರ್ಡೇ ನಿನ್ನೆನೆ ನಾನು ಎಲ್ಲಾನು ಏನ್ ಹೇಳ್ಬೇಕು ಹೇಳಿದ್ದೀನಿ. ಮತ್ತೆ ಆ ವಿಷಯದಲ್ಲಿ ಮಾತಾಡುವಂತದ್ದೇನು ಅಲ್ಲ, ಪ್ರತಿಕ್ರಿಯೆ ಬರುತ್ತೆ. ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರು ಹೇಳಿದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಏನೇನು ಹೇಳಾಗಿದೆ. ಏನಾದ್ರೂ ಯಾರು ಏನಾದ್ರು ಹೇಳಿ, ಯಾರು ಏನಾದ್ರು ಹೇಳಿ ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ. ಇವತ್ತಿನ ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವು ಇದನ್ನ ಯಾವ ರೀತಿ ನೋಡಿ? ಹೇಳದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದು. ಆದ್ರೆ ಯತೀಂದ್ರ ತಮ್ಮ ಮಾತಿಗೆ ಬಂದಿರುವ ಪ್ರತಿಕ್ರಿಯೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿ ಬಿಡಲಿ, ಕಾಂಗ್ರೆಸ್ನಲ್ಲಿರುವ ಇನ್ನೊಂದು ಬಣಕ್ಕೆ ಸಿಟ್ಟು ತರಿಸಿದೆ. ಇದೇ ಕಾರಣಕ್ಕೆ ವರಿಷ್ಠರು ಹೇಳುವಂತದ್ದನ್ನ ಅವರೇ ಹೇಳ್ತಾರೆ. ಆ ಕೆಲಸವನ್ನ ಯತೀಂದ್ರ ಮಾಡೋದು ಬೇಡ ಎಂದು ಡಿಕೆಶಿ ಆಪ್ತ ಶಾಸಕರು ಕುಟುಕಿದ್ದಾರೆ. ಎಲ್ಲವೂ ವರಿಷ್ಠ ಸ್ಥಾನ ನೀವು ಯಾರು ತುಂಬಕ್ಕೆ ಹೋಗ್ಬೇಡಿ. ವರಿಷ್ಠರದೇ ಆದಂತ ಒಂದು ಗೌರವ ಇದೆ. ವರಿಷ್ಠರು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ವರಿಷ್ಠರ ಮಾತಿಗೆ ನಾವೆಲ್ಲರೂ ಬದ್ಧವಾಗಿರಬೇಕಾಗ್ತದೆ. ಹೀಗೆ ಏಟಿಗೆ ಎದುರೇಟು ಎಂಬುದು ಈಗ ಖಚಿತವಾಗಿದೆ. ಇದರ ನಡುವೆ ಸಿದ್ದರಾಮಯ್ಯನವರ ಮಗನೇ ಮಾತಾಡಿರುವಾಗ ನಾವಿನ್ನೂ ಸುಮ್ಮನಿರೋದೇಕೆ ಎಂದು ಹಲವರು ಆಕ್ಟಿವ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ಗೆ ಇಳಿದಿದ್ದಾರೆ. ಜೊತೆಗೆ ಈ ವಿಶ್ವಾಸದ ಹಿಂದೆ ಹಲವು ಲೆಕ್ಕಾಚಾರಗಳು ಸಾಗಿವೆ. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗ್ತಾರೆ ಎಂಬ ವಿಶ್ವಾಸವಿದೆ. ಹೈಕಮಾಂಡ್ ಬದಲಾವಣೆ ಮಾಡಲ್ಲ ಎಂಬ ನಂಬಿಕೆಯೂ ಇದೆ. ಸಿದ್ದರಾಮಯ್ಯ ಮಾಸ್ ಲೀಡರ್, ಅಹಿಂದ ನಾಯಕ. ಅಷ್ಟೇ ಅಲ್ಲ, ಉತ್ತಮ ಆಡಳಿತ ನೀಡಿರುವ ಕಾರಣಕ್ಕೆ ಮುಂದುವರಿಸುತ್ತಾರೆ ಎಂಬುದು ಶಾಸಕರ ಸಚಿವರ ವಾದ. ಗ್ಯಾರಂಟಿ ಹೊರೆ ಮೀರಿ ಆರ್ಥಿಕ ಸಮತೋಲನೆ ಮಾಡುತ್ತಿರುವ ಕಾರಣಕ್ಕೆ ಬದಲಾವಣೆ ಅನಿವಾರ್ಯವಲ್ಲ ಎಂಬ ನಿಲುವು ಸಿದ್ದು ಟೀಮ್ನದ್ದು. ದೇಶದಲ್ಲಿ ಹಲವು ಸೋಲುಗಳನ್ನು ಕಂಡಿರುವ ಕಾಂಗ್ರೆಸ್ ಕರ್ನಾಟಕದಲ್ಲಿ ಪ್ರಯೋಗ ಮಾಡುವ ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಸಂಸತ್ ಅಧಿವೇಶನದ ಬಳಿಕ ಸಂದೇಶ ಬರುವ ನಿರೀಕ್ಷೆಯಲ್ಲಿಯೇ ಈಗ ಮಾತಿಗಿಳಿದಿದ್ದಾರೆ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು
ಸಿದ್ದರಾಮಯ್ಯನವರು ಇನ್ನೂ ಗಟ್ಟಿಮುಟ್ಟಿಯಾಗಿದ್ದಾರೆ. ಸಿದ್ದರಾಮಯ್ಯನವರು ನಾಯಕತ್ವ ಬೇಡ ಅಂದಾಗ ತಾನೇ ಬೇರೆ ಪರ್ಯಾಯ ನಾಯಕತ್ವದ ಪ್ರಶ್ನೆ ಬರೋದು. ಕಿಂಗ್ ಈಸ್ ಅಲೈವ್. ಸೊ ರಾಜ ಇಲ್ಲ ಅಂದ್ರೆ ರಾಜ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಹೇಳಕ್ ಬರೋಲ್ಲ. ಲೀಡರ್ ಇಸ್ ದೇರ್. ಈಗ ಮುಖ್ಯಮಂತ್ರಿಗಳಿದ್ದಾರೆ ಸಿದ್ದರಾಮಯ್ಯನವರು. ಸರ್ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಂದುವರಿತಾರ ಏನ್ ಅನ್ಸುತ್ತೆ ತಮಗೆ? ನಿಶ್ಚಿತವಾಗಿ ಅವರು 5 ವರ್ಷ ಮುಂದುವರಿತಾರೆ. ಅದು ಬದಲಾವಣೆ ಪವರ್ ಶೇರಿಂಗ್ ಅನ್ನೋದು ಇಲ್ಲ. ಅದ್ಯಾವುದನ್ನು ಕೂಡ ಇವತ್ತು ದಿವಸ ಒಂದು ಹೇಳ್ತೀನಿ, ಅದು ಇವತ್ತು ದಿವಸ ಏನೇ ರಾಜಕೀಯ ಇದು ಆಗಬೇಕಾಗಿದ್ರೆ ಹೈಕಮಾಂಡ್ಗೆ ಗೊತ್ತಿರ್ತದೆ. CLPಯಲ್ಲಿ ನಾವು ಎಲೆಕ್ಟ್ ಮಾಡಿದಾಗ AICC, ಅದು ನಾನು ಮೊದಲೇ ಹೇಳಿದ್ದೀನಿ, AICC ಅಬ್ಸರ್ವರ್ ಇರ್ತಾರೆ, ಅದನ್ನ ಇನಾನಿಮಸ್ ಆಗಿ ಚೀಫ್ ಮಿನಿಸ್ಟರ್ ಎಲೆಕ್ಟ್ ಮಾಡ್ತಾರೆ. ಅಲ್ಲಿ ಯಾವುದೇ ವರ್ಷ ಹಾಕೋದಿಲ್ಲ. ಅಲ್ಲಿ ಏನಾಗ್ತದೆ, ಅದೇನಾದ್ರೂ ಖಾಲಿ ಆದ್ರೆ ಮಾತ್ರ ಹೊಸ ಬರ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ ಕರೆಕ್ಟ್ ಆಗಿದೆ. ಖಾಲಿ ಇಲ್ಲ, ಹಾಗಾಗಿ ಆ ತರದ ಬೆಳವಣಿಗೆ ಇಲ್ಲ. ಸದ್ಯಕ್ಕೆ ಖಾಲಿ ಇಲ್ಲ. ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ. ಯಾರಿಗೂ ಯಾವ ಕಾರ್ಯಕರ್ತರಿಗೂ ಗೊಂದಲ ಇಲ್ಲ, ಯಾವ ನಾಯಕರಿಗೂ ಗೊಂದಲ ಇಲ್ಲ. ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಸಿದ್ದರಾಮಯ್ಯ ಪರವಾಗಿ 6, 4 ಹೊಡೆಯುವ ರೀತಿಯಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಇದರ ನಡುವೆಯೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೂ ಮುಂಚಿತವಾಗಿ ಸಿಎಂ ಆಪ್ತರ ಲಂಚ್ ಮೀಟಿಂಗ್ ನಡೆದಿದೆ. ಸುವರ್ಣಸೌಧದಲ್ಲಿ ಸಿಎಂ ಆಪ್ತ ಸಚಿವರು, ಶಾಸಕರು, ಸಚಿವ ಕೆ ವೆಂಕಟೇಶ್ ಕಚೇರಿಯಲ್ಲಿ ಲಂಚ್ ಮೀಟಿಂಗ್ಗೆ ಸೇರಿದ್ರು. ಯತೀಂದ್ರ ಹೇಳಿಕೆ, ಡಿಕೆ ಸೈಲೆಂಟ್ ಸೂತ್ರದ ನಡುವೆಯಾದ ಮೀಟಿಂಗ್ ಕೂಡ ಕುತೂಹಲ ಮೂಡಿಸಿದೆ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಕೂತವ್ರು ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಈಗ ನಮ್ಮ ಪಕ್ಷ ಯಾರು? ಹೈಕಮಾಂಡ್ ತಾನೆ ನಮ್ಮ ಪಕ್ಷ, ಹೈಕಮಾಂಡ್. ಯತೀಂದ್ರ ಏನೇ ಹೇಳಿದ್ರೂ ಯಾರೂ ಮಾತಾಡಬೇಡಿ. ಆಪ್ತ ಶಾಸಕರಿಗೆ ಡಿಕೆ ಖಡಕ್ ವಾರ್ನಿಂಗ್. 5 ವರ್ಷ ನಮ್ಮಪ್ಪನೇ ಸಿಎಂ ಎಂಬ ಯತೀಂದ್ರ ಮಾತುಗಳು ಸಹಜವಾಗೇ ಡಿಕೆ ಕ್ಯಾಂಪ್ನಲ್ಲಿ ಕಂಪನ ಮೂಡಿಸಿದೆ. ಯತೀಂದ್ರ ಜೊತೆ ನಾನು ಮಾತನಾಡುತ್ತೇನೆ, ನೀವು ಯಾರೂ ಎಲ್ಲೂ ಏನನ್ನೂ ಮಾತನಾಡಬೇಡಿ ಎಂದು ಆಪ್ತರಿಗೆ ಡಿಕೆ ಸೂಚನೆ ಕೊಟ್ಟಿದ್ದಾರೆ. ಯಾವಾಗಲೂ ನಮ್ದು ತಿಳಿಯಿದೆ, ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ಹೀಗೆ ತಮ್ಮ ಜೊತೆಗೆ ಸಿಎಂ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ನಂತರ ತಾವೇನು ನಿರ್ಧಾರ ಹೇಳಿದ್ದೆವೋ ಅದಕ್ಕೆ ಬದ್ಧರಾಗಿಯೇ ಡಿಕೆ ಶಿವಕುಮಾರ್ ಮುಂದುವರೆದಿರುವುದು ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿತ್ತು. ಹಾಗಿದ್ದರೂ ಡಿಕೆ ಟೀಮ್ ಮಾತ್ರ ತಮಗೆ ಪೂರಕವಾದ ಸಂದೇಶ ಹೈಕಮಾಂಡ್ನಿಂದ ಬರುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಡಿಸೆಂಬರ್ 19ಕ್ಕೆ ಸಂದೇಶ ಬರಬಹುದು, ಡಿಕೆಶಿಗೆ ಅವಕಾಶ ಕೊಡುತ್ತಾರೆ ಎಂಬ ವಿಶ್ವಾಸದಲ್ಲಿದ್ದಾರೆ. ಡಿಕೆಶಿ ಸೇವೆ ಪರಿಗಣಿಸಿ ಸಿಎಂ ಸ್ಥಾನವನ್ನ ಉಳಿದ ಅವಧಿಗೆ ಕೊಡುತ್ತಾರೆ ಎಂಬ ಆಶಾವಾದವಿದೆ. ಮುಂದಿನ ಅವಧಿಗೆ ಪಕ್ಷ ಸಂಘಟನೆ ಮಾಡುವ ಉದ್ದೇಶದಿಂದ ಡಿಕೆಶಿ ಜನವರಿ ತಿಂಗಳಿನಲ್ಲಿ ಸಿಎಂ ಆಗ್ತಾರೆ ಎಂಬ ನಂಬಿಕೆಯಲ್ಲೇ ಕಾದು ನೋಡುವ ತಂತ್ರ ಮಾಡಿದ್ದಾರೆ ಡಿಕೆ ಆಪ್ತರು. ಸದನದ ಹೊರಗೆ ಹೀಗೆ ಸಿಎಂ ಕುರ್ಚಿಯ ಸುತ್ತಲೂ ಕಾಂಗ್ರೆಸ್ ನಾಯಕರ ಥಕದಿಮಿತ ನಡೆಯುತ್ತಿದ್ರೆ, ಸದನದ ಒಳಗೂ ಕುರ್ಚಿ ಕಚ್ಚಾಟ ಪ್ರತಿಪಕ್ಷಗಳಿಗೆ ಚರ್ಚೆಯ ವಸ್ತುವಾಯಿತು. ಬೆಟ್ಟಿಂಗ್ ವಿಚಾರದ ಪ್ರಶ್ನೋತ್ತರ ವೇಳೆ ವಿಧಾನಸಭೆಯಲ್ಲಿ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಬೆಟ್ಟಿಂಗ್ ಆಪ್ ತಡೆಯಲು ಸರ್ಕಾರ ಬದ್ಧ ಎಂದು ಪರಮೇಶ್ವರ್ ಹೇಳುತ್ತಲೇ ಸರ್ಕಾರ ಕೂಡ ಬೆಟ್ಟಿಂಗ್ನಲ್ಲೇ ತೊಡಗಿದೆ ಎಂದು ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಕಿಚಾಯಿಸಿದ್ರು. ಅವ್ರು ಹೇಳಿರೋದು ಸರಿ ಇದೆ, ಅವ್ರು ಹೇಳಿರೋ ಬಗ್ಗೆ ನನ್ನ ಭಿನ್ನಾಭಿಪ್ರಾಯ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಶಾಸಕರ ಬೆಟ್ಟಿಂಗು. ಇನ್ನು ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಅದೇ ಧಾಟಿಯಲ್ಲೇ ಮಾತನಾಡಿದ್ರು. ನೋಡಿ, ಈಗಾಗಲೇ ಕುದುರೆ ವ್ಯಾಪಾರ ಚಾಲು ಆಗಿದೆ. ಯಾರ್ಯಾರು ಹೇಳ್ತಾರೆ, ನಮ್ಮ ಸುಮ್ ಕಿವಿಗೆ ಬಿದ್ದಿದ್ದು 40 ಕೋಟಿ ರೂಪಾಯಿ ಕ್ಯಾಶು, ಒಂದು ಫಾರ್ಚುನರ್ ಗಾಡಿ, ಬೆಂಗಳೂರಿನಲ್ಲಿ ಒಂದು ಫ್ಲಾಟು, ಒಂದು ಕಡೆಯಿಂದ ಡಿಮಾಂಡ್ ಬರ್ತಾ ಇದೆ. ಅದಕ್ಕೆ ಪೂರ್ವಕವಾಗಿ ನಾ ಏನು ಕೊಡ್ಬೇಕಂತ ಇನ್ನೊಂದು ಕಡೆ ಡಿಮಾಂಡ್. ಈ ವ್ಯಾಪಾರ ನಡೆದಿದೆ, ಕುದುರೆ ವ್ಯಾಪಾರ. ಇದು ವಿರೋಧ ಪಕ್ಷದ ಖರೀದಿಯಲ್ಲಿ ನಡೆದಿಲ್ಲ, ತಮ್ಮ ಪಕ್ಷದಲ್ಲೇ ತಾವು ಖರೀದಿ ಮಾಡ್ತಾ ಇದ್ದಾರೆ. ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಚರ್ಚೆಗಳ ವೇಳೆ ಸರ್ಕಾರವನ್ನ ಪ್ರತಿಪಕ್ಷಗಳ ಸದಸ್ಯರು ಹೆಜ್ಜೆ ಹೆಜ್ಜೆಗೂ ಕಿಚಾಯಿಸುತ್ತಲೇ ಇದ್ದಾರೆ. ಚರ್ಚೆಗಳ ರಸದೌತಣದಲ್ಲಿ ಕುರ್ಚಿ ಕಚ್ಚಾಟದ ಒಗ್ಗರಣೆಯನ್ನು ಹಾಕಲು ಪ್ರತಿಪಕ್ಷಗಳು ಮರೆಯುತ್ತಿಲ್ಲ. ಆದ್ರೆ ಆಡಳಿತ ಪಕ್ಷದಲ್ಲಿ ಕುರ್ಚಿ ಕದನದ ಚರ್ಚೆ ನಿಲ್ಲೋದು ಯಾವಾಗ ಎನ್ನುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಉತ್ತರ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲೆಲ್ಲ ಬಹಳ ಜೋರಾಗಿ ಕುರ್ಚಿಯ ಸುತ್ತಲಿನ ಕದನ ನಡೆದ ನಂತರ ಇವತ್ತು ಸಂಜೆ ಈಗ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ, ಶುರುವಾಗಿದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ.
ಹೈ ಮದ್ದಿಗೂ ಮುನ್ನ ಕೈ ಮದ್ದನ್ನು ಅರಿಯುವಂತಹ ಕೆಲಸ ಇಲ್ಲಿ ನಡೆಯುತ್ತಾ ಅಂತೇಳಿ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಪಕ್ಷದೊಳಗಿನ ಕಚ್ಚಾಟ, ಗೊಂದಲ, ಭಿನ್ನಾಭಿಪ್ರಾಯಗಳಿಗೆ ಮದ್ದರಿಯುವ ಪ್ರಯತ್ನ ನಡೆಯುತ್ತಾ. ಯಾಕಂದ್ರೆ ಪ್ರತಿಯೊಬ್ಬರು ಅವರವರಿಗೆ ಬಂದಂಗೆ ಮಾತನಾಡುವಂತಹ ಮಾತುಗಳು, ಕಾರಿಡಾರ್ಗಳಲ್ಲಿ ಆಡುವಂತಹ ಮಾತುಗಳು, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು, ಈ ವಿಚಾರದ ಬಗ್ಗೆ ಕೂಡ ಬಹುಶಃ ಚರ್ಚೆ ಆಗಬಹುದು. ಹೈಕಮಾಂಡ್ ಸಂದೇಶದವರೆಗೂ ಕೂಡ ಎಚ್ಚರಿಕೆಯನ್ನ ಕೊಡಬಹುದು, ಯಾರು ಕೂಡ ಮಾತನಾಡುವಾಗಿಲ್ಲ ಅಂತೇಳಿ. ಸಿದ್ದು ಟೀಮ್ ಕದನ ವಿರಾಮ ಉಲ್ಲಂಘನೆಗೆ ಡಿಕೆ ಟೀಮ್ ಈಗಾಗಲೇ ಗರಂ ಆಗಿದೆ. ಹೀಗಾಗಿ ಅವರು ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು. ಅಧಿವೇಶನದಲ್ಲಿ ಪ್ರತಿಪಕ್ಷಗಳಿಗೆ ಟಕ್ಕರ್ ಕೊಡೋದಕ್ಕೆ ನಾವೆಲ್ಲ ಜೊತೆಯಾಗಿರಬೇಕು ಅನ್ನೋದರ ಬಗ್ಗೆ ಅಡ್ವೈಸ್ ಮಾಡಬಹುದು. ಹಾಗೂ ನಾಯಕತ್ವ ಬಡಿದಾಟಕ್ಕೆ ಬ್ರೇಕ್ ಹಾಕೋದಿಕ್ಕೆ ಶಾಸಕರ ಆಗ್ರಹದ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಒಂದು ಈ ಕಡೆ ಬಣ, ಒಂದು ಆ ಕಡೆ ಬಣ ಇದ್ರೂ ಕೂಡ ನಡುವೆ ಒಂದಿಷ್ಟು ಜನ ತಟಸ್ಥರಾಗಿರುವ ಬಣದವರು ಇದ್ದಾರೆ. ಸಚಿವರ ಕಾರ್ಯವೈಖರಿ ಬಗ್ಗೆ ಶಾಸಕರ ಆಕ್ಷೇಪಗಳ ಪ್ರಸ್ತಾಪವೂ ಕೂಡ ಪ್ರತಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಡೆಯುವಂತೆ ಇಲ್ಲೂ ಕೂಡ ನಡೀಬಹುದು. ಇನ್ನು ಅಭಿವೃದ್ಧಿ ಕೆಲಸಗಳು, ರೈತರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ಶಾಸಕರು ಮುಂದಾಗಬಹುದು. ಅದಕ್ಕೆ ಉತ್ತರವನ್ನು ಕೊಡಿಸಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡಬಹುದು. ಹೀಗೆ ಒಂದು ಕಡೆಯಲ್ಲಿ ಸರ್ಕಾರದ ಕಡೆಯಿಂದ ಆಡಳಿತ ಪಕ್ಷದ ಶಾಸಕಾಂಗ ಪಕ್ಷ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯೂ ಕೂಡ ನಡೀತಾ ಇದೆ. ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಸಮರಕ್ಕೆ ಸಜ್ಜಾಗ್ತಾ ಇದೆ ಬಿಜೆಪಿ. ಇಲ್ಲಿ ಬಹಳ ಮುಖ್ಯವಾಗಿ ರೈತರ ಹೋರಾಟದ ಬಳಿಕ ಸದನದಲ್ಲೂ ಕೂಡ ಹೋರಾಟವನ್ನು ನಡೆಸುವಂಥದಕ್ಕೆ ಈಗ ಬಿಜೆಪಿಯವರು ಮುಂದಾಗ್ತಾ ಇದ್ದಾರೆ. ವಿಶೇಷವಾಗಿ ಅಧಿವೇಶನದಲ್ಲಿ ಸರ್ಕಾರವನ್ನು ಕಟ್ಟಿಹಾಕುವ ತಂತ್ರಗಾರಿಕೆಯನ್ನ ಈಗ ಅನುಸರಿಸ್ತಾ ಇರುವಂಥದ್ದು ಮತ್ತು ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯದ ಬಗ್ಗೆಯೂ ಕೂಡ ಚರ್ಚೆ ಆಗಬಹುದು. ಯಾಕಂದ್ರೆ ಆಲ್ರೆಡಿ ಭಾರತೀಯ ಜನತಾ ಪಕ್ಷದ ಓರ್ವ ಶಾಸಕ ಬಹಳ ಓಪನ್ ಆಗಿ ಹೇಳಿದ್ದಾರೆ, ನಾವು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬೇಕಾಗುತ್ತೆ ಈ ಸರ್ಕಾರದ ವಿರುದ್ಧ ಅಂತೇಳಿ. ಅವಿಶ್ವಾಸದ ಮೂಲಕ ಸರ್ಕಾರಕ್ಕೆ ಮುಜುಗರ ತರುವ ಆಲೋಚನೆಯೂ ಕೂಡ ಬಿಜೆಪಿಯ ಶಾಸಕರುಗಳಲ್ಲಿ ಇದೆ. ಆದರೆ ಸಂಖ್ಯಾಬಲ ಕಡಿಮೆ ಇರೋ ಕಾರಣಕ್ಕಾಗಿ ಅವಿಶ್ವಾಸ ಮಂಡನೆಗೆ ಹಿಂದೇಟು ಕೂಡ ಹಾಕ್ಬೋದು. ಈಗ ಅವಿಶ್ವಾಸ ಮತ ಮಂಡನೆ ಮಾಡಿದ ತಕ್ಷಣನೇ ಏನು ಸರ್ಕಾರ ಬಿದ್ದು ಹೋಗಬೇಕು ಅಂತಲೇ ಅಲ್ಲ, ಆದರೆ ಒಂದು ಪ್ರಯತ್ನ ಸರ್ಕಾರದ ಮೇಲೆ ಚಾರ್ಜ್ ಶೀಟ್ ಅನ್ನು ಮಾಡೋದಕ್ಕೆ, ಕಾಂಗ್ರೆಸ್ನೊಳಗಿನ ಕಚ್ಚಾಟಗಳನ್ನೇ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ಅವರು ತೀರ್ಮಾನವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇದು ಸದ್ಯಕ್ಕೆ ಬಿಜೆಪಿಯವರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಡೀತಾ ಇರುವಂತಹ ವಿಚಾರಗಳಾದರೆ, ಇವೆಲ್ಲವೂ ಕೂಡ ಒಟ್ಟಿನಲ್ಲಿ ಅಂತಿಮವಾಗಿ ಬೇಕಾಗಿರುವಂಥ ಉತ್ತರ ಏನಂತ ಹೇಳಿದ್ರೆ, ಈ ಕಚ್ಚಾಟ ನಿಲ್ಲೋದು ಯಾವಾಗ ಅನ್ನುವಂಥದ್ದು. ಅದನ್ನು ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಉತ್ತರಿಸಬೇಕಾಗಿದೆ. 2 ಟರ್ಮ್ ನಂತರ SIR ಬಗ್ಗೆ ಚರ್ಚೆ ಶುರುವಾಗಿದೆ. ಲೋಕಸಭೆಯಲ್ಲಿ ಇವತ್ತು ಈ ವಿಚಾರದಲ್ಲಿ ಚರ್ಚೆನ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಆರಂಭಿಸಿದ್ದಾರೆ. ಏನೇನು ಹೇಳಿದ್ದಾರೆ, ಏನೇನು ಮಾತನಾಡಿದ್ದಾರೆ, ಯಾಕಂದರೆ ಸರ್ಕಾರದ ಕಡೆಯಿಂದ ಇನ್ನೂ ಉತ್ತರ ಬರಬೇಕಾಗಿದೆ. ಆದರೆ ಕೇಂದ್ರಕ್ಕೆ ರಾಹುಲ್ ಗಾಂಧಿ ಏನೆಲ್ಲ ಪಂಚಿಕೊಟ್ರು ಅಂತ ಹೇಳಿ ಲೋಕಸಭೆಯಲ್ಲಿ SIR ಚರ್ಚೆಯಾಗಿದೆ. ಕೇಂದ್ರದ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಶೇಷವಾಗಿ ಬಿಹಾರದಲ್ಲಿ ಮತಪಟ್ಟಿ ಪರಿಷ್ಕರಣೆ ಬಳಿಕವೂ ಕೂಡ ನಕಲಿ ಫೋಟೋಗಳು ಪತ್ತೆ ಆಗಿದ್ದು ಹೇಗೆ, ಬಿಹಾರದ ಮತಪಟ್ಟಿಯಲ್ಲಿ ಪರಿಷ್ಕರಣೆ ನಂತರವೂ ಕೂಡ ಅಲ್ಲಿ ನಕಲಿ ಫೋಟೋಗಳು ಪತ್ತೆಯಾಗಿದ್ದಾವೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಕಾಂಗ್ರೆಸ್ನ ತಜ್ಜರಿದ್ದ EVM ಪರಿಶೀಲನೆಗೆ ಅವಕಾಶವನ್ನು ಮಾಡಿ ಕೊಡಿ ಅನ್ನುವಂತಹ ಬೇಡಿಕೆಯನ್ನ ಲೋಕಸಭೆಯಲ್ಲಿ ಮುಂದಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ SIR ಬಳಿಕವೂ ಆಗಿರುವ ಲೋಪ, ಬಿಜೆಪಿ ಕೈವಾಡಗಳನ್ನು ನಾವು ಬಯಲು ಮಾಡ್ತೀವಿ ಅನ್ನುವಂತಹ ಸವಾಲನ್ನು ಕೂಡ ಎಸೆದಿದ್ದಾರೆ. ಬಿಜೆಪಿಗೆ ಲಾಭ ಆಗುವ ರೀತಿಯಲ್ಲೇ ಚುನಾವಣಾ ಆಯೋಗದ ವರ್ತನೆಗಳಿದ್ದಾವೆ ಅನ್ನುವಂತಹ ಗಂಭೀರ ಆರೋಪವನ್ನ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧವೂ ಕೂಡ ರಾಹುಲ್ ಗಾಂಧಿ ಮಾಡಿದ್ದಾರೆ. ಇನ್ನು ಬಿಜೆಪಿ ಪರ ಕೆಲಸ ಮಾಡಿದ ಚುನಾವಣಾ ಆಯುಕ್ತರ ರಕ್ಷಣೆಗೆ ಕಾನೂನಿನ ತಿದ್ದುಪಡಿಯನ್ನು ಮಾಡಲಾಯಿತು ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ವಿಶೇಷವಾಗಿ CEC ನೇಮಕಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಚುನಾವಣೆಯಲ್ಲಿ CCTV ದೃಶ್ಯಗಳನ್ನ ಆಯೋಗ ಅಳಿಸಿದ್ದು ಏಕೆ ಅನ್ನುವಂಥದ್ದು, ಅಂದ್ರೆ ಇಷ್ಟು ಬೇಗನೆ ಅವುಗಳನ್ನ ಅಳಿಸುವ ಉದ್ದೇಶ ಏನಿತ್ತು ಚುನಾವಣಾ ಆಯೋಗಕ್ಕೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ದಾರೆ. ಚುನಾವಣಾ ಆಯುಕ್ತರ ನೇಮಕಾತಿ ಸಮಿತಿಗೆ CJI ಅವರು ಯಾಕಿಲ್ಲ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರು ಯಾಕಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಲೋಕಸಭೆಯ ಪ್ರತಿಪಕ್ಷ ನಾಯಕರು ಪ್ರಸ್ತಾಪಿಸಿದ್ದಾರೆ. ಲೋಕಸಭೆ ಪ್ರತಿಪಕ್ಷ ನಾಯಕ ತನ್ನ ಭಾಷಣದ ಸಂದರ್ಭದಲ್ಲಿ ಚುನಾವಣೆ ಮೇಲೆ ಪ್ರಭಾವ ಬೀರೋದಕ್ಕೆ ಆಯೋಗವನ್ನ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡಿಕೊಡ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಮತ್ತು ಸರ್ಕಾರಿ ಸಂಸ್ಥೆಗಳ ಮೇಲೆ RSS ಹಿಡಿತವನ್ನು ಸಾಧಿಸಿದೆ. RSS ಬೆಂಬಲಿಗರನ್ನ ಇದಕ್ಕಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. CBI, ED, ಗುಪ್ತಚರ ಇಲಾಖೆಗಳು ಕೂಡ RSSನ ಹಿಡಿತದಲ್ಲಿವೆ ಅನ್ನುವಂತಹ ಗಂಭೀರ ಆರೋಪವನ್ನು ಇಲ್ಲಿ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ದಾರೆ ಲೋಕಸಭೆಯಲ್ಲಿ. ರಾಹುಲ್ ಗಾಂಧಿ ಅವರ ಮಾತನ್ನು ನಿಮ್ಗೆ ತೋರಿಸ್ತೀನಿ. I'd like to conclude by saying that the biggest anti-national act you can do is vote chori. There is no bigger anti-national act that you can do than vote chori. Because when you destroy the vote, you destroy the fabric of this country.
You destroy modern India, you destroy the idea of India. Why was the law with regards to CCTVs and the data that they contain changed? Why was a law put in place that allows the Election Commission to destroy CCTV footage 45 days after the election? What is the need? The answer given is it is a question of data. It is not a question of data. It is a question of stealing the election. Now, what is the result of this institutional capture? ಇನ್ನು ರಾಜ್ಯಸಭೆಯಲ್ಲಿ ಇವತ್ತು ಒಂದೇ ಮಾತರಂ ಮೇಲಿನ ಚರ್ಚೆ ನಡೆದಿದೆ. ಅಮಿತ್ ಶಾ ಅವರು ಚರ್ಚೆಯನ್ನು ಆರಂಭಿಸಿದ್ರು. ಯಾವ ಸ್ವರೂಪದಲ್ಲಿ ಪ್ರಿಯಾಂಕಾ ಗಾಂಧಿ ನಿನ್ನೆ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರಲ್ಲ, ಈಗ ಯಾಕೆ ಒಂದೇ ಮಾತರಂ ಬಗ್ಗೆ ಚರ್ಚೆ ಅವಶ್ಯಕತೆ ಇತ್ತು ಅನ್ನೋಂಥ ಪ್ರಶ್ನೆ ಎತ್ತಿದ್ರು. ಅದಕ್ಕೂ ಕೂಡ ಅವರು ನೇರವಾದಂಥ ಕೌಂಟರ್ನ ಮಾಡಿದರು. ಈ ರೀತಿಯಾದಂಥ ಪ್ರಶ್ನೆಗಳನ್ನು ಪ್ರತಿಪಕ್ಷಗಳು ಎತ್ತುತ್ತಾ ಇರುವಂಥದ್ದು ಯಾಕೆ ಅನ್ನುವಂಥದ್ದನ್ನು ಅಮಿತ್ ಶಾ ಅವರು ಪ್ರಸ್ತಾಪಿಸಿದರು. ಅದಾದ ನಂತರ ಅಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನೆಹರು ದೂಷಣೆ ಸರಿಯಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಒಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯ ಬಗ್ಗೆ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ತನ್ನ ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದೇ ಮಾತರಂ ಘೋಷಣೆ ಕೂಗುತ್ತಾ ತಮ್ಮ ಭಾಷಣವನ್ನು ಮಲ್ಲಿಕಾರ್ಜುನ ಖರ್ಗೆ 3 ಬಾರಿ ಒಂದೇ ಮಾತರಮನ್ನು ಘೋಷಣೆ ಮಾಡಿ ಭಾಷಣ ಆರಂಭಿಸಿದರು. ಒಂದೇ ಮಾತರಂ ಗೀತೆ ವಿಚಾರವಾಗಿ ನೆಹರು ಹೆಸರು ಬಳಸಿದ್ದಕ್ಕೆ ಬಿಜೆಪಿಗೆ ಖರ್ಗೆ ಅವರು ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದರು. ಒಂದೇ ಮಾತರಂನ ಮೊದಲ 2 ಚರಣ ಬಳಸುವಂತಹ ನಿರ್ಧಾರ ನೆಹರು ಒಬ್ಬರದ್ದೇ ಅಲ್ಲ, ಅದು ರವೀಂದ್ರನಾಥ್ ಟ್ಯಾಗೋರ್ ಹಾಗೆಯೇ ಮಹಾತ್ಮ ಗಾಂಧಿಯವರಂತಹ ನಾಯಕರು ತೆಗೆದುಕೊಂಡಂತಹ ನಿರ್ಧಾರ, ವಿಶೇಷವಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರು ತೆಗೆದುಕೊಂಡಂತಹ ನಿರ್ಧಾರ ಅಂತ ಹೇಳಿ ಜವಾಹರ್ಲಾಲ್ ನೆಹರು ಅವರನ್ನು ಅವಮಾನಿಸಿದ್ದನ್ನು ಕಾಂಗ್ರೆಸ್ ಖಂಡಿಸುತ್ತದೆ ಅಂತ ಹೇಳಿ ರಾಜ್ಯಸಭೆಯಲ್ಲಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಒಂದೇ ನಿತ್ಯ ಪಠಣ ಮಾಡುವಂಥದ್ದು, ಒಂದೇ ಮಾತರಮನ್ನ ಪ್ರತಿ ಬಾರಿಯೂ ಕೂಡ ತನ್ನ ಅಧಿವೇಶನದಲ್ಲಿ ಪಠಣ ಮಾಡ್ತಾ ಇರೋದು ಕಾಂಗ್ರೆಸ್ ಮಾತ್ರ. ನೀವು ನಮಗೆ ದೇಶಭಕ್ತಿ ಕಲಿಸ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಎತ್ತಿದ್ದಾರೆ. ದೇಶಭಕ್ತಿಗೆ ಹೆದರಿ ಬ್ರಿಟಿಷರಿಗೆ ಸೇವೆ ಸಲ್ಲಿಸಿದ್ದವರು ನೀವು ಅಂತೇಳಿ ಬಿಜೆಪಿಯ ವಿರುದ್ಧ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹೀಗೆ ಆರೋಪ ಪ್ರತ್ಯಾರೋಪಗಳು ಸಾಗಿದ್ದಾವೆ ರಾಜ್ಯಸಭೆಯಲ್ಲಿ. ಖರ್ಗೆ ಅವರ ಮಾತುಗಳು ಹೇಗಿದ್ವು ಅನ್ನೋದು ನಿಮಗೆ ತೋರಿಸ್ತೀನಿ. कांग्रेस ने अपने अधिवेशनों और कार्यक्रम में वंदे मातरम के नियमित गायन की परंपरा शुरू कर दी. क्या आप लोगों ने अपने पार्टी का कार्यक्रम शुरू होता ये आपने पहले कर दिए थे? आप तो हर चीज के खिलाफ करते हो. फिर भी आपको मैं बार बार टोकना नहीं चाहता, लेकिन आपको मालूम होना चाहिए, आपका इतिहास ये है कि आप हमेशा देशभक्ति के गाने को, आजादी को और आजादी के लड़ाई के खिलाफ आप थे. कभी भी आप उसके फेवर में नहीं. ಹೀಗೆ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿದ್ದಾವೆ. ಇವುಗಳಿಗೆ ಉತ್ತರವೂ ಕೂಡ ಸಿಗುವಂಥದ್ದೇ ಲೋಕಸಭೆಯಲ್ಲಿ, ರಾಜ್ಯಸಭೆಯ ಕಲಾಪಗಳಲ್ಲಿ. ಇದಾಗಿತ್ತು